ಗೀತಾ ವೆಂಕಟೇಶ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬ ವರ್ಷಗಳಿಂದ ಅಂದ್ಕೊತಾ ಇದ್ವಿ. 7 ವರ್ಷ ಆಯಿತು ಹೋಗಬೇಕು, ಈ ತಿಂಗಳು ಹೋಗ್ಬೇಕು, ಮುಂದಿನ ತಿಂಗಳು ಹೋಗೋಣ, ಮುಂದಿನ ವರ್ಷ ಹೋಗೋಣ ಅಂತ ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಏನೇನೋ ಕಾರಣಗಳು ಬರೋವು. ಈ ಸರಿನೂ ಹೋಗಬೇಕು ಅಂದ್ಕೊಂಡ್ವಿ, ಏನೋ ಅಡೆತಡೆಗಳಾಯಿತು. ಆಮೇಲೆ ಈ ಸರಿ ಯಾವ ಥರ ಆಯಿತು ಅಂದರೆ ರಾಘವೇಂದ್ರ ಸ್ವಾಮಿಗಳೇ ನಮ್ಮನ್ನ ಕರೆಸ್ಕೊಂಡ್ರು ಅನಿಸ್ಬಿಡ್ತು. ಕರೆಸ್ಕೊಂಡ್ರು ಖಂಡಿತ. ತುಂಬ ಚೆನ್ನಾಗಿ ದರ್ಶನ ಆಯಿತು ಮಂತ್ರಾಲಯದಲ್ಲೆಲ್ಲ. ನೋಡ್ತಾ ಇರ್ಬೋದು ಯೂಟ್ಯೂಬ್ ವಿಡಿಯೋದಲ್ಲಿ ನೀವೆಲ್ಲನೂ. ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಸುಮಾರು ಸರಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮಂಚಲಮ್ಮ ದೇವರು ಪಕ್ಕದಲ್ಲೇ ಇತ್ತು, ಮಂತ್ರಾಲಯದ ಪಕ್ಕದಲ್ಲಿ, ಅದು ದರ್ಶನ ಆಯಿತು. ಮತ್ತು ಪ್ರಸಾದ ಎಲ್ಲ ತುಂಬ ಚೆನ್ನಾಗಿ ಸೇವನೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಆರೋಗ್ಯದಲ್ಲಿ ಸಮಸ್ಯೆ ಇತ್ತು. ಹೋಗೋ ಟೈಮಲ್ಲೇ ಆಗ್ತಾನೇ ಇರಲಿಲ್ಲ, ಹೋಗೋಕ್ಕೆ ಆಗುತ್ತೋ ಇಲ್ವೋ ಅನ್ನೋ ಥರ ಇತ್ತು. ದೇವ್ರು ಹೆಂಗೋ ಎಲ್ಲ ದೇವ್ರ ಕೃಪೆಯಿಂದ ಆರೋಗ್ಯವಾಗಿ ಎಲ್ಲ ಹೋಗಿ ಬಂದ್ವಿ. ಮಧ್ಯದಲ್ಲಿ ನನ್ನ ಮಗನಿಗೆ ಸ್ವಲ್ಪ ಕೈ ಏಟಾಗಿಬಿಟ್ಟಿತ್ತು. ಮಂತ್ರಾಲಯಕ್ಕೆ ಹೋಗೋವಾಗಲೇ ಕೈ ಏಟಾಗಿತ್ತು. ದರ್ಶನ ಪಡೆದಾದ್ಮೇಲೆ ನನ್ನ ಮಗನ ಕೈಯೂ ಗುಣ ಆಯಿತು. ಶ್ರೀ ಗುರು ರಾಘವೇಂದ್ರ ಆಯ ನಮಃ.